ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 2024ರ ವಾರ್ಷಿಕ ಪರೀಕ್ಷೆಯ ಬಹು ನಿರೀಕ್ಷಿತ 10 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ PUC ಬ್ಯಾಚ್ ಅಂತ ನಾನು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪ್ಗೆ ನೀವು ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗೋದ್ರ ಮುಖಾಂತರ ಅದರ ಸದುಪಯೋಗ ಕೂಡ ನೀವು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಇತಿಹಾಸದಲ್ಲಿ ನಮಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ದ್ವಿತೀಯ PUC ಇತಿಹಾಸದಲ್ಲಿ 10 ಅಂಕದ ಪ್ರಶ್ನೆಗಳು ಕೇಳುವಂಥದ್ದು 4 ಕೇಳ್ತಾನೆ. 4ರಲ್ಲಿ ನೀವು 2 ಬರೀಬೇಕಾಗುತ್ತೆ. ಅಂದರೆ 10 + 10 20 ಅಂಕ, ನಿಮಗೆ 10 ಅಂಕದ ಪ್ರಶ್ನೆಗಳಲ್ಲಿ ಸಿಗುವಂಥದ್ದು. ಅದರಲ್ಲಿ 4 ಕ್ವಶನ್ ಇರುತ್ತೆ, ಅದರಲ್ಲಿ ನೀವು 2 ಕ್ವಶನ್ನ ಬರೀಬೇಕಾಗುತ್ತೆ. 2 ಕ್ವಶನ್ ಯಾವಿರುತ್ತೆ ಅಂದರೆ, ಇಲ್ಲಿ ನಾನು ಹೇಳ್ತಕ್ಕಂಥ ಕ್ವಶನ್ಗಳಲ್ಲಿ 2 ಕ್ವಶನ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಕ್ಕಂಥ 8ರಿಂದ 10 ಕ್ವಶನ್ಗಳು ನೀವು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಫೆಕ್ಟ್ ಆಗಿದ್ರೆ ನಿಮಗೆ 20 ಅಂಕ ಜೇಬಲ್ಲಿ ಇದ್ದಾಗೆ. ಅದಕ್ಕೋಸ್ಕರ ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹಳೆಯ ಮಾಡಲ್ ಕ್ವಶನ್ ಪೇಪರ್ ಇರ್ಬೋದು, ಮತ್ತು ಬ್ಲೂ ಪ್ರಿಂಟ್ ಇರ್ಬೋದು, ಮತ್ತು ಓಲ್ಡ್ ಕ್ವಶನ್ ಪೇಪರ್ನ ಆಧರಿಸಿ ಈ ಕ್ವಶನ್ಗಳನ್ನು ತೆಗೆದಾಗಿದೆ. ಅದಕ್ಕೋಸ್ಕರ ಗಮನವಿಟ್ಟು ಈ ವಿಡಿಯೋನ ನೋಡ್ಕೊಂಬನ್ನಿ ಅಂತ ಹೇಳ್ತಾ, ಇವತ್ತಿನ ಮೊದಲನೇ ಕ್ವಶನ್ ಬರುತ್ತೆ, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳ ಬಗ್ಗೆ ವಿವರಣೆ ಮಾಡಿ. ಇದು ಸಾಕಷ್ಟು ಸರಿ ಕೇಳಿದ್ರೆ ಇಮ್ಮಡಿ ಪುಲಿಕೇಶಿ ಸಾಧನೆ ಬಗ್ಗೆ ನೀವು ವಿವರಣೆ ಮಾಡಬೇಕಾಗತ್ತೆ. ಇನ್ನೊಂದು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ನೀವು 10 ಅಂಕದ ಕ್ವಶನ್ಗಳನ್ನು ಉತ್ತರಿಸುವಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ 5 ಅಂಕ ಮತ್ತು 10 ಅಂಕದ ಕ್ವಶನ್ಗಳನ್ನು ಉತ್ತರಿಸುವಲ್ಲಿ ಪೀಠಿಕೆ ಮತ್ತು ಉಪಸಂಹಾರ ಕಂಪಲ್ಸರಿ ಹಾಕಿದ್ರೆ ನಿಮಗೆ 5ಕ್ಕೆ 5 ಅಂಕ 10ಕ್ಕೆ 10 ಅಂಕ ಸಿಗುವಂಥ ಸಾಧ್ಯತೆ ಭಾಳ ಇರುತ್ತೆ. ನೀವೇನಾದರೂ ಪೀಠಿಕೆ ಮತ್ತು ಉಪಸಂಹಾರ ಹಾಕಲಿಲ್ಲ ಅಂದರೆ ನಿಮಗೆ ಅಂಕಗಳ ಕಡಿತ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಪೀಠಿಕೆ ಮತ್ತು ಉಪಸಂಹಾರನ ಕಂಪಲ್ಸರಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳ ಬಗ್ಗೆ ವಿವರಣೆ ಮಾಡಿ ಅಂತ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸರಿ ಕೇಳಿದ್ದಾನೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮೊಹಮ್ಮದ್ ಬಿನ್ ತುಘಲಕನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ಅಂದರೆ ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತದಲ್ಲಿ ಯಾವುದೇ ರೀತಿ ಪ್ರಯೋಗಗಳನ್ನು ಮಾಡಿದ ಇದೆ, ನಾಣ್ಯ ಬದಲಾವಣೆ ಇರ್ಬೋದು, ಅಥವಾ ನಮಗೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾವಣೆ ಇರ್ಬೋದು, ಈ ರೀತಿ ಯಾವ ರೀತಿ ತನ್ನ ಪ್ರಯೋಗಗಳನ್ನು ಮಾಡಿದ ಅನ್ನೋದನ್ನು ನೀವು ವಿವರಣೆ ಸಹಿತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ, ದೆಹಲಿ ಸುಲ್ತಾನರ ಕೊಡುಗೆಗಳ ಬಗ್ಗೆ ವಿವರಣೆ ನೀಡಿ. ದೆಹಲಿ ಸುಲ್ತಾನರು ಯಾವ ರೀತಿ ನಮಗೆ ಕೊಡುಗೆಗಳನ್ನು ನೀಡಿದ್ದಾರೆ, ಸಾಂಸ್ಕೃತಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಕೊಡುಗೆಗಳಿರ್ಬೋದು, ಈ ರೀತಿ ಪ್ರತಿಯೊಂದನ್ನು ಪೀಠಿಕೆ ಮತ್ತು ಉಪಸಂಹಾರ ಹಾಕಿ ವಿವರಣೆ ಮಾಡಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಬರುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ. ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ. ಯಾವ ರೀತಿ ಕರೆಯಲಾಗಿದೆ, ಎದಕ್ಕೋಸ್ಕರ ಕರೆದಿದ್ದಾರೆ ಅನ್ನೋದನ್ನು ನೀವು ವಿವರಣೆ ಸಹಿತ ಬರೀಬೇಕಾಗತ್ತೆ. ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ. ಕೆಳಗಡೆ ಕಾಣ್ತಕ್ಕಂಥ ಹೋಮ್ ಪೇಜ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಲೈವ್ ಇರ್ಬೋದು, ವಿಡಿಯೋ ಇರ್ಬೋದು, ಅಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಪ್ಲೇಲಿಸ್ಟ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ನಿಮಗೆ ಸಂಬಂಧಪಟ್ಟಂಥ ವಿಷಯಗಳ ಬ್ಲೂ ಪ್ರಿಂಟ್ ಇರ್ಬೋದು, ಮಾಡಲ್ ಕ್ವಶನ್ ಪೇಪರ್ ಇರ್ಬೋದು, ಜೊತೆಗೆ 5 ಮಾರ್ಕ್ ಮತ್ತು 10 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಇರ್ಬೋದು, ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಅಲ್ಲಿ ಪ್ಲೇಲಿಸ್ಟಲ್ಲಿ ಸಿಗ್ತಾ ಇರುತ್ತೆ. ನೀವು ಅಲ್ಲಿ ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದರ ಸದುಪಯೋಗ ಕೂಡ ಪಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಕೃಷ್ಣದೇವರಾಯನ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಕೃಷ್ಣದೇವರಾಯನ ಸಾಧನೆಗಳು ಯಾವ ರೀತಿ ಇದೆ ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದರೆ ನಿಮಗೆ ಅಲ್ಲಿ 10 ಅಂಕ ಸಿಗುವಂಥದ್ದು. ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಬರುತ್ತೆ, ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇದರ ಯಾವ ರೀತಿ ಕರೆಕ್ಟಾಗಿ ಇರತಕ್ಕಂಥ ಕ್ವಶನ್ ಯಾವ ರೀತಿ ಅಂದರೆ, ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಇದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಸರಿ ಕೇಳಿದ್ದಾನೆ. ಇಷ್ಟು ಕ್ವಶನ್ ಏನಾದರೂ ನೀವು ಪರ್ಫೆಕ್ಟ್ ಆಗಿದೆ ಆದರೆ ಹಿಸ್ಟ್ರಿಯಲ್ಲಿ 20 ಅಂಕ, ಅಂದರೆ 10 ಅಂಕದ 2 ಕ್ವಶನ್ಗಳನ್ನು ನೀವು ಟಚ್ ಮಾಡ್ತೀರಾ, 20 ಅಂಕ ನಿಮ್ಮ ಜೇಬಲ್ಲಿ ಇದ್ದಾಗೆ. ಅದಕ್ಕೋಸ್ಕರ ಈ ಕ್ವಶನ್ಗಳನ್ನು ಅಷ್ಟು ಕ್ವಶನ್ಗಳನ್ನು ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ನಾವು ಹೊಸದಾಗಿ ಹಾಕಿದಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.